ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ, ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಶರಣಾರ್ಥಿ. ಅಮ್ಮ, ನೀವು ಆಲ್ರೆಡಿ ಒಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆಯನ್ನ ಮಾಡ್ಕೊಟ್ಟಿದ್ದೀರಾ. ಇದು 2ನೇ ಬಾರಿ ಬರೋದು. ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಮ್ಮ. ನನ್ನ ಹೆಸರು ಅನ್ನಪೂರ್ಣ ರಾಜಶೇಖರ್ ಅಂತ. ನಾನು ಹಿಂದೆ ಒಂದು ಸರಿ ಬಂದು ಇಲ್ಲಿ ಒಂದು ರೆಸಿಪಿ ತೋರಿಸೋಗಿದ್ದೆ, ಗೋಧಿ ಉಂಡೆ ಸ್ವೀಟು. ಈಗ ನಾನು ಬದನೆಕಾಯಿ ಎಣ್ಗಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ದೆ. ಇವತ್ತು ನಮ್ಮ ಖಾನಾವಳಿಯಲ್ಲಿ ಬದನೆಕಾಯಿ ಎಣ್ಗಾಯಿ ಉತ್ತರ ಕರ್ನಾಟಕದ ತುಂಬಾ ಫೇಮಸ್ ಏನದು ಅಡಿಗೆ ಅದು ಅಲ್ವಾ? ಓಕೆ, ಮತ್ತೆ ಅದ್ರ ಜೊತೆಗೆ ಏನ್ ಮಾಡ್ತಿದ್ದೀರಮ್ಮ? ರೊಟ್ಟಿ, ಅಕ್ಕಿ ರೊಟ್ಟಿ. ರೊಟ್ಟಿ, ಅಕ್ಕಿ ಮತ್ತೆ ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀರಾ. ಓಕೆ, ತಾವ್ ಎಲ್ಲಿಂದ ಬಂದಿರೋದಮ್ಮ? ನಾವು ಶಿವಮೊಗ್ಗದಿಂದ ಬಂದಿರೋದು. ಊರು ಶಿವಮೊಗ್ಗ, ಈಗ ಬೆಂಗಳೂರಲ್ಲಿರೋದು, ಅಲ್ಲಿಂದ ಬಂದಿರೋದು. ಓಕೆ ಓಕೆ, ತುಂಬಾ ಸಂತೋಷ. 2ನೇ ಸತಿ ಬರ್ತಾ ಇದ್ದೀರಾ ನಮ್ಮ ಖಾನಾವಳಿಗೆ. ಸೊ ಹಾಗಾದ್ರೆ ಏನೆಲ್ಲ ಪದಾರ್ಥಗಳು ಬೇಕು? ಈಗ ಎಣ್ಗಾಯಿಗೆ ಬದನೆಕಾಯಿ, ಹುಚ್ಚೆಳ್ಳು ಪುಡಿ ಮತ್ತು ಬಿಳಿಯೆಳ್ಳು ಪುಡಿ, ಶೇಂಗಾ ಪುಡಿ, ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಟೊಮೆಟೊ, ಖಾರದ ಪುಡಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಹುಣಸೆ ಹಣ್ಣು, ಉಪ್ಪು. ಓಕೆ, ಇದಿಷ್ಟಿದ್ರೆ ಎಣ್ಗಾಯಿ ರೆಡಿ ಆಗುತ್ತೆ. ಓಕೆ, ಫಸ್ಟ್ ಏನ್ ಮಾಡ್ಕೊಳ್ಳೋಣಮ್ಮ ನಾವು? ಫಸ್ಟು ಬದನೆಕಾಯಿ ತೊಗೊಂಡು ಇದು ಬೌಲ್ ಕೊಡಿ, ಬೌಲಿಗೆ ಪುಡಿ ಎಲ್ಲ ಸೇರಿಸ್ಬಿಟ್ಟು ಕಲಸ್ಬಿಟ್ಟು ಅದಕ್ಕೆ ಚಮಚ ಕೊಡಿ, ಸಣ್ಣ ಸ್ಪೂನ್ ಕೊಡ್ಲಾ? ಓಕೆ. ಸೊ ಏನೆಲ್ಲ ಪುಡಿ ಹಾಕೊಳ್ತೀರಾ ಅಂತ ಹೇಳಿ ಅಮ್ಮ. ಫಸ್ಟ್ ಯಾವ್ದು ಹಾಕೋಬೇಕು? ಅದಕ್ಕೆ ಫಸ್ಟು ಖಾರದ ಪುಡಿ ಹಾಕ್ತೀನಿ. ಸರಿ. ಸೊ ಇದು ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಅಲ್ಲಿ ಹೋದವರು ಒಂದ್ಸತಿ ಎಣ್ಣೆಗಾಯಿ ತಿನ್ಲೇಬೇಕು, ಅಷ್ಟು ಫೇಮಸ್ ಅಲ್ವಾ ಅದು? ಹೌದು, ಎಣ್ಗಾಯಿ ರೊಟ್ಟಿಗೆ ಇರ್ಲೇಬೇಕು ಅದು. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸರಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಎಷ್ಟೆಷ್ಟು ಹಾಕ್ತೀರಮ್ಮ ಅದು ಹೇಳಿ? ಅದು ಇದಿಷ್ಟು ಇಷ್ಟು ಬದನೆಕಾಯಿಗೆ ಒಂದೊಂದು ಸ್ಪೂನ್ ಹಾಕೋದೆ. ಒಂದೊಂದು ಸ್ಪೂನ್ ಹಾಕೊಂಡು ಹೋಗೋದು. ಇದೆಷ್ಟಮ್ಮ? ಎಷ್ಟು? ಅರ್ಧ ಕೆಜಿ? 1/4 ಕೆಜಿ. 1/4 ಕೆಜಿ ಬದನೆಕಾಯಿ ತಗೊಂಡ್ರೆ ಎಲ್ಲ ಮಸಾಲೆಗಳು ಒಂದ್ 2 ಸ್ಪೂನ? ಎಲ್ಲ ಇದು ಎಳ್ಳು ಪುಡಿ ಜಾಸ್ತಿ ಹಾಕಬೇಕು. ಅದೆಲ್ಲ 2.5 ಸ್ಪೂನ್ ಹಾಕಿದ್ದೀನಿ. ಇದು ಅಷ್ಟೇ. ಇದು ಹುಚ್ಚೆಳ್ಳು ಪುಡಿ. ಹುಚ್ಚೆಳ್ಳು ಪುಡಿ ಇರ್ಲೇಬೇಕು ಅಲ್ವಾ? ಅದು ಹಾಕ್ತಾ ಇದ್ರೆ ಆಗೋದಿಲ್ಲ. ಇದು ಶೇಂಗಾ ಪುಡಿ. ಶೇಂಗಾ ಪುಡಿ ಮೇಯ್ನು, ಅದೇ ತುಂಬ ಟೇಸ್ಟ್ ಕೊಡುತ್ತೆ. ಎಷ್ಟು ಹಾಕ್ಬೇಕದು? ಗ್ರೇವಿ ಕೊಡುತ್ತೆ ಅದು. ಓಕೆ. ಆಮೇಲೆ ಅದೆಷ್ಟು ಪುಡಿ, ಎಷ್ಟು ಚಮಚ ಹಾಕಿದ್ರಮ್ಮ? ಅದು 3 ಚಮಚ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಎಳ್ಳು ಮತ್ತೆ ಕಡಲೆ ಬೀಜದ ಪುಡಿ ಜಾಸ್ತಿ ಹಾಕಬೇಕು. ಹೌದು, ಹಾಕಬೇಕು. ಧನಿಯಾ ಪುಡಿ, ಖಾರದ ಪುಡಿ ಕಡಿಮೆ ಹಾಕ್ಬೇಕು, ಅರಿಶಿನ ಪುಡಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಹುಣಸೆ ರಸ ಹಾಕ್ತಾ ಇದ್ದೀನಿ. ಹುಣಸೆ ರಸ ಅಂದ್ರೆ ಬರೀ ರಸ ಅದೇ ಕಿವುಚ್ಬಿಟ್ಟು ರಸ ತೆಗೆದಿಟ್ಟಿದ್ದೀನಿ, ಅದು ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಸಾಕಾ? ಸ್ವಲ್ಪನೇ ಸಾಕು. ಹುಣಸೆ ಹುಳಿ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ. ಇವಾಗ ಅದಕ್ಕೆ ನೀರು ಹಾಕಿ ಎಲ್ಲ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾ? ಅದು ತುಂಬಬೇಕಲ್ಲ ಬದನೆಕಾಯಿಗೆ ಒಳಗಡೆ. ಸರಿ ಸರಿ. ಇದೆಲ್ಲ ತುಂಬಿ ಮೇಲೆ ಒಂದು ಸ್ವಲ್ಪ ಇದ್ದು ಮಸಾಲೆ ಗ್ರೇವಿ ಆಗೋದಕ್ಕೆ ಆ ಪುಡಿ ಎಲ್ಲ ಹಾಕ್ಬೇಕು. ಮೇಲೆ ಮತ್ತೆ ತುಂಬಿ ಮತ್ತೆ ಬೇಯಕ್ಕೆ ಹಾಕ್ತೀವಲ್ಲ, ಮೇಲೆ ಒಂದು ಸ್ವಲ್ಪ ಇದನ್ನು ಹಾಕಬೇಕು. ಆ ಪುಡಿಗಳನ್ನ ಪುನಃ ಬೇಯಕ್ಕೆ ಹಾಕಿದ ಮೇಲೆ ಮೇಲ್ಗಡೆ ಹಾಕಬೇಕು. ಓಕೆ ಓಕೆ. ಇವಾಗ ಇದನ್ನು ತುಂಬ್ತಾ ಇದ್ದೀನಿ. ಓಕೆ. ಈ ಪುಡಿಗಳನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಲ್ಲಮ್ಮ, ಅಂದ್ರೆ ಚಟ್ನಿ ತರ, ಗಟ್ಟಿ ಚಟ್ನಿ ತರ. ಇದಿವಾಗ ಅಮ್ಮ ಇನ್ನೊಂದು, ಇದು ಬದನೆಕಾಯಿನ ಯಾವ ರೀತಿ ಕಟ್ ಮಾಡ್ಕೊಂಡಿದೀರಾ ಅಂತ ಒಮ್ಮೆ ವೀಕ್ಷಕರಿಗೆ ತೋರಿಸ್ಬಿಡಿ. ಎಷ್ಟೋ ಜನಕ್ಕೆ ಎಣ್ಗಾಯಿ ಮಾಡ್ಬೇಕು ತಿಂದಿರ್ತಾರೆ, ಆದ್ರೆ ಎಣ್ಗಾಯಿ ಅಂದ್ರೆ ಸ್ವಲ್ಪ ಎಲ್ಲರ ತಲೆಯಲ್ಲಿ ಏನಂದ್ರೆ ಸ್ವಲ್ಪ ಕಷ್ಟ ಅಂತ. ಇದೇಗ್ ಮಾಡ್ಕೊಂಡಿದ್ದೀರಮ್ಮ? ಇದನ್ನ ತೊಟ್ಟು ಕಟ್ ಮಾಡಿಬಿಟ್ಟು ತೊಳೆದು ಸ್ವಲ್ಪ ತೊಟ್ಟಿಟ್ಕೋಬೇಕು ತುದಿನ. ಆಮೇಲೆ ಇದನ್ನ ಚಾಕು ತಗೊಂಡು ಈ ಥರ 4 ಪೀಸ್, ದಪ್ಪ ದೊಡ್ಡದಿದ್ರೆ 6 ಪೀಸ್ ಮಾಡೋದು, ಇಲ್ಲಾಂದ್ರೆ 4 ಪೀಸ್ ಚಾಕು ತಗೊಂಡು ಈಗ ಮಾಡೋದು. ಈಗ ತೊಟ್ಟಿನ ಬದಿಗೆ ಹಾಗೆ ಬಿಟ್ಟುಕೊಂಡಿರ್ಬೇಕು, ಜಾಯಿಂಟ್ ಇರ್ಬೇಕದು. ಇದು ಸಣ್ಣ ಸಣ್ಣ ಈ ತರ ಈ ಪರ್ಪಲ್ ಕಲರ್ ಬದನೆಕಾಯಿ ಆಗ್ಬೇಕಾ ಇದಕ್ಕೆ? ಇಲ್ಲ, ಇದಕ್ಕೆ ಕಪ್ಪು ಬದನೆಕಾಯಿ ಗುಂಡದ್ ಸಿಗುತ್ತೆ ಕೆಳಗೆ, ಅದಿನ್ನೂ ಟೇಸ್ಟ್ ಇರುತ್ತೆ ಇದ್ರಿಗಿನ್ನ. ಇದು ಇಲ್ಲಿ ಸಿಗೋದು ಕಡಿಮೆ ಬೆಂಗಳೂರಲ್ಲಿ.
ಈ ಸಣ್ಣ ಬದನೆಕಾಯಿ ಆಗಬೇಕು ಒಟ್ಟು ಅಷ್ಟೇ. ಸಣ್ಣದಾಗ್ಬೇಕು. ಇಡೀ ಬದನೆಕಾಯಿ ಇರುತ್ತಲ್ಲ, ಪೇಸ್ಟ್ ಮಾಡಲ್ವಲ್ಲ ಅದನ್ನು, ಅದಕ್ಕೆ ಸಣ್ಣದಿರಬೇಕು. ಈಗ ದೊಡ್ಡ ಬದನೆಕಾಯಿ ತಗೊಂಡ್ರೆ ಮಾಡೋದಕ್ಕಾಗೋದಿಲ್ಲ, ಅದನ್ನೆಲ್ಲ ಪೀಸ್ ಮಾಡ್ಬೇಕಾಗುತ್ತೆ, ಇಡೀದು ಇಡಕ್ಕೆ ಬರಲ್ಲ. ಈ ತರ ಮಾಡೋಕ್ಕಾಗಲ್ಲ, ಎಣ್ಗಾಯಿ ಅಂದ್ರೆ ಹಿಂಗೆ ಇರಬೇಕು. ಹೌದು. ಇದು ನಮ್ಮ ಬೆಂಗಳೂರಲ್ಲಿ, ಇದು ಉತ್ತರ ಕರ್ನಾಟಕ ಕಡೆ ಸಿಗೋ ಕಪ್ಪು ಬದನೆಕಾಯಿ ಸಿಗಲ್ಲ ಇಲ್ಲಿ. ಕಪ್ಪು ಗುಂಡಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಫುಲ್ ಕಪ್ಪಿರುತ್ತಾ? ಹೌದು. ಆದ್ರೆ ಏನೋ ತುಂಬಾ ಕಷ್ಟ ಎಣ್ಗಾಯಿ ಮಾಡೋದು, ಅದು ಅವ್ರಿಗೆ ಗೊತ್ತು ಅಂತ. ಇವತ್ತೊಂದು ಏನಾದ್ರು ನನಗೂ ಇತ್ತು ಎಲ್ಲೋ ಒಂದ್ ಕಡೆ ಎಣ್ಗಾಯಿ ಹೇಗ್ ಮಾಡುದು ಅಂತ, ಅಂದ್ರೆ ಕಲಿಬೇಕು ಅಂತ. ಇವತ್ತು ನೀವು ಮಾಡ್ತಾ ಇದ್ದೀರಾ ಇಲ್ಲಿ. ಅಮ್ಮ, ನೀವು ಖಾನಾವಳಿಯಲ್ಲಿ ಬಂದಿದ್ರಲ್ಲ, ಅಂದ್ರೆ ಮಾಡಿದಾಗ ಹೇಗ್ ಅನ್ನಿಸ್ತು? ಅಂದ್ರೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರು? ಎಲ್ಲ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ, ನಮ್ಗೆ ಯಾಕೆ ಫೋನ್ ಮಾಡಿ ಹೇಳಿಲ್ಲ ನೀನು, ನಾವು ನೋಡ್ತಾ ಇದ್ವಿ ಗೊತ್ತಾಯ್ತು ಅಂತಂದು ಹೇಳಿದ್ರು. ನಾವು ಯಾರಿಗೂ ಹೇಳಿರ್ಲಿಲ್ಲ. ಯಾಕೆ ಹೇಳಲೇ ಇಲ್ಲ? ಈ ಸತಿ ನೀವು ಖಂಡಿತ ಹೇಳ್ಬೇಕು. ಆಯ್ತು. ಇದೊಂದು ಸ್ವಲ್ಪ ಹೊತ್ತು ಬೇಕಲ್ವಾ ಅದೆಲ್ಲ ತುಂಬಿ? ಇದು ತುಂಬ ಸ್ವಲ್ಪ ನಿಧಾನ ಆಗುತ್ತಲ್ಲ. ಓಕೆ ಓಕೆ ಅಮ್ಮ, ಈಗ ಎಲ್ಲ ಮಸಾಲೆನ ಇಟ್ಕೊಂಡ್ಬಿಟ್ಟಿದೀವಿ, ಅದು ಸ್ಟಫ್ ಮಾಡ್ಕೊಂಡಿದೀವಿ ಎಲ್ಲ ಅಲ್ವಾ? ಸೊ ಇನ್ನೇನ್ ಮಾಡ್ಕೊಳ್ಳೋಣ? ಈಗ ಸ್ಟವ್ ಹಚ್ಕೊಂಡು ಅದನ್ನ ಬಾಣಲಿಲಿ ಎಣ್ಣೆಲಿ ಇಟ್ಕೊಂಡು ಒಗ್ಗರಣೆ ಹಾಕಿ ಅದನ್ನ ಬೇಯಕ್ಕಿಡೋದು. ಎಣ್ಣೆನೂ ರೆಡಿ ಮಾಡಿದ್ದೀರಾ? ಇದಕ್ಕೆ ಎಣ್ಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಮ್ಮ? ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ. ಮೊದಲೇ ಎಣ್ಣೆಗಾಯಿ ಅಂತ ಹೆಸರಿದೆಯಲ್ಲ, ಅದಕ್ಕೆ ಅದು ಸ್ವಲ್ಪ ಬೆಂದ್ರೂ ಎಣ್ಣೆ ಕಾಣ್ತಾ ಇರುತ್ತೆ, ಅದ್ರ ಮೇಲೆ ಶೈನಿಂಗ್ ಹೊಡಿತಾ ಇರುತ್ತೆ. ಅದಕ್ಕೆ ಅದು ಅಷ್ಟೊಂದು ರುಚಿ ಆಗೋದು. ಚೆನ್ನಾಗಿ ಎಣ್ಣೆ ಹಾಕ್ಬೇಕು, ಒಳ್ಳೆ ಮಸಾಲೆ ಹಾಕ್ಬೇಕು. ಮನೆಯಲ್ಲಿ ಎಣ್ಗಾಯಿ ಮಾಡ್ತಾ ಇರ್ತೀರಮ್ಮ? ಮಾಡ್ತೀನಿ. ಹೌದಾ? ಎಣ್ಣೆ ಅದು ಸ್ವಲ್ಪ ಬಿಸಿ ಆಗಿರಲ್ಲ. ಯಾರೆಲ್ಲ ಇದಾರಮ್ಮ ಮನೆಯಲ್ಲಿ? ಮನೆಯಲ್ಲಿ ನಮ್ಮ ಯಜಮಾನ್ರು ನಾನು ಇಬ್ಬರೇ ಇದ್ದೀವಿ. ಮಕ್ಕಳೆಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋಗಲ್ಲ, ಹತ್ರ ಮನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಹತ್ರ ಇರೋದ್ರಿಂದ ನಾವು ಎಲ್ಲಿದ್ವಿ ಅಲ್ಲೇ ಇದ್ದೀವಿ. ನೀವೇ ಅಡುಗೆ ಎಲ್ಲ ಮಾಡೋದು ಮನೆಯಲ್ಲಿ? ಹೌದು. ಮಾಡ್ತಾ ಇರ್ತೀರಾ ಎಲ್ಲ ಉತ್ತರ ಕರ್ನಾಟಕ ಶೈಲಿನೇನಾ? ಇಲ್ಲ, ನಾವು ಈ ಕಡೆ ಶೈಲಿನೇ. ಹೌದಾ? ಎಣ್ಣೆ ಕಾದೇ ಇದೆ, ನೋಡೋಣ. ಸರಿ, ಆಗ್ಬೇಕಾ? ಸೊ ಖಾನಾವಳಿಯಲ್ಲಿ ಮಾಡಿದೀರಾ? ಖಾನಾವಳಿ ನೋಡಿ ಅಡುಗೆ ಎಲ್ಲ ಕಲ್ತಿದ್ದೀರಾ? ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ. ಕೆಲವೊಂದಾದ್ರು ಟ್ರೈ ಮಾಡಿದ್ರೆ ಹೊಸ ರುಚಿ ಎಲ್ಲ ಟ್ರೈ ಮಾಡ್ತೀರಾ? ಮಾಡ್ತೀನಿ ಮನೆಯಲ್ಲಿ. ಒಂದೇ ಥರ ಎಲ್ಲ ಬೇಜಾರಾಗುತ್ತಲ್ಲ ತಿಂದು. ಖಾನಾವಳಿ ಟಿವಿನಲ್ಲಿ ನೋಡಿದಾಗೂ ಏನಾದರೂ ಒಂದು ಮಾಡಬೇಕು ಅನ್ಸುತ್ತೆ. ಆಮೇಲೆ ಬೇರೆಯವರೆಲ್ಲ ಫ್ರೆಂಡ್ಸ್ ಮಾತಾಡಿದಾಗ, ರೆಸಿಪಿ ಹೇಳಿದಾಗ, ಒಬ್ರಿಗೊಬ್ರು ಮಾತಾಡಿದಾಗ ನಾನು ಮಾಡಿ ನೋಡ್ತೀನಿ ಅಂತ ಮಾಡ್ತಾ ಇರ್ತೀನಿ. ಹೊಸ ಪ್ರಯೋಗ ಮಾಡಿದಾಗ ಮನೆಯವ್ರು ತಿಂತಾರ? ಇಷ್ಟಪಟ್ಟು ತಿಂತಾರೆ. ಕೆಲವರಿಗೆ ಅದೇ ಟ್ರೆಡಿಷನ್ ಫುಡ್ ಬೇಕು ಅಂತ ಇರುತ್ತೆ, ಆತರ ಏನಿಲ್ಲ. ಇಲ್ಲ, ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ತಿದ್ದೇನೆ. ಒಂದು ಅರ್ಧ ಕಾಲು ಸ್ಪೂನಷ್ಟು ಸಾಸಿವೆ, ಕರಿಬೇವು, ಈರುಳ್ಳಿ, ಏನು ಬೇಕು? ಹುಟ್ಟಾಡಕ್ಕೆ ಇಲ್ಲಿದೆಯಲ್ಲ, ಅಲ್ಲಿದೆ ಅಲ್ವಾ? ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೆ ಬದನೆಕಾಯಿ ಹಾಕ್ತಾ ಇದ್ದೀನಿ. ಓಕೆ, ಒಗ್ಗರಣೆ ಹಾಕೊಂಡ ತಕ್ಷಣ ಬದನೆಕಾಯಿ ಬೇಯೋದಕ್ಕಿಡೋದಾ? ಇದರಲ್ಲೇ ಒಂದು ಸ್ವಲ್ಪ ಎಣ್ಣೆಲಿ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕೋದು. ಓಕೆ ಓಕೆ, ಎಣ್ಣೆ ಸ್ವಲ್ಪ ಹೊತ್ತು ಬೇಯಬೇಕಾ? ಹುರಿದಂಗೆ ಮಾಡಬೇಕು. ಎಣ್ಣೆ ಬದನೆಕಾಯಿ ಅಂತಾರಲ್ಲ. ಅದು ಮಸಾಲೆ ಹಾಕೊಂಡಿದ್ದೀರಲ್ಲ, ಏನು ಹೊರಗೆ ಬರೋದಿಲ್ಲ? ಅದು ಚೆನ್ನಾಗಿ ಗಟ್ಟಿಯಾಗಿದೆ, ಪ್ಲಸ್ ಒಳಗೆ ಚೆನ್ನಾಗಿ ಇರುತ್ತೆ, ಅಲ್ಲೇ ಬೇಯುತ್ತೆ ಅದು. ಅಟ್ಲೀಸ್ಟ್ ಇದನ್ನು ಕೆಲವರು ಮೊದಲನೇ ಬದನೆಕಾಯಿ ಎಣ್ಣೆಲಿ ಕರಿತಾರೆ, ಕರೆದ್ಬಿಟ್ಟು ಇಟ್ಕೋತಾರೆ. ಅರ್ಧಂಬರ್ಧ ಈ ಬಜ್ಜಿ ಬೋಂಡ ಎಲ್ಲ ಕರೆದಿರ್ತಾರಲ್ಲ ಹಂಗೆ. ಆಮೇಲೆ ಮತ್ತೆ ಈ ಥರ ಒಗ್ಗರಣೆ ಹಾಕ್ತಾರೆ. ಈಗ ಎಣ್ಣೆಲಿ ಅರ್ಧ ಬೆಂದಿರುತ್ತೆ, ಆಮೇಲೆ ಸ್ವಲ್ಪ ರಸ ಮಾಡ್ತೀವಿ. ರಸ ಮಾಡಿದ ತಕ್ಷಣ ಸ್ವಲ್ಪ ಬೇಯುತ್ತೆ. ಅಮ್ಮ, ಒಂದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಬೆಂದಿದೆ ಅಲ್ವಾ? ಅರ್ಧ ಬೆಂದಿದೆ, ಎಲ್ಲ ಎಣ್ಣೆಯಲ್ಲೇ ಬೆಂದಿದೆ ಚೆನ್ನಾಗಿ. ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಮಸಾಲೆ ಮಿಕ್ಕಿದ್ದನ್ನ ತೆಳ್ಳಗೆ ಮಾಡ್ಕೊಂಡು ಮೇಲೆ ಹಾಕಿ ಸ್ವಲ್ಪ ಮುಚ್ಚಬೇಕು. ಓಕೆ ಓಕೆ, ಸರಿ ಸರಿ. ಅದನ್ನ ಸ್ವಲ್ಪ ನೀರು ಹಾಕೊಳ್ಬೇಕು. ಅದಕ್ಕೆ ನೀರು ಹಾಕಿ ಕಲಸಿದ್ದೀನಿ ಇವಾಗ. ಸರಿ, ಇವಾಗ ಇದನ್ನ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಕಿ. ಸ್ವಲ್ಪ ನೀರು ಹಾಕ್ತೀನಿ.
ಸೊ ಲಾಸ್ಟಿಗೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿದ್ರು ತೊಂದರೆ ಇಲ್ಲ ಅಲ್ಲ, ಚೆನ್ನಾಗಿ ಬೇಯಬೇಕು. ಎಣ್ಣೆಯಲ್ಲಿ ಬೆಂದ್ಮೇಲೆ ನೀರ್ ಹಾಕಿ ಬೇಯಿಸ್ಬೇಕಲ್ವಾ? ಓಕೆ. ಸೊ ಇನ್ನೊಂದು ಅರ್ಧ ಇದು ಹಾಕಿದ್ಮೇಲೆ ಮತ್ತೆ ಬೇಯಿಸಬೇಕು. ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸ್ಬೇಕು. ಇವಾಗ ಮುಚ್ಚಿಟ್ರೆ ಬೇಯುತ್ತೆ ಒಂದು 10 ನಿಮಿಷಕ್ಕೆ. 10 ನಿಮಿಷ ಬೇಯಿಸ್ಬೇಕಾಗತ್ತಲ್ಲ? ಓಕೆ ಓಕೆ. ಇದಕ್ಕೇನು ಮುಚ್ಚಕ್ಕೆ ತಗೊಳ್ಳಿ, ಮುಚ್ಚಕ್ಕಿದೆ ನೋಡಿ, ತಗೊಳ್ಳಿ. ಸೊ ಒಂದು 10 ನಿಮಿಷ ಕಾಯ್ಬೇಕು ಅದು ಬೇಯೋದಕ್ಕಲ್ವಾ? ಹಾಗಾದ್ರೆ ಅಮ್ಮ, ನೀವು ಲಾಸ್ಟ್ ಟೈಮ್ ಬಂದಾಗ ನೀವು ಬಸವ ಮಂಟಪಕ್ಕೆಲ್ಲ ಹೋಗ್ತೀನಿ, ವಚನ ಹೇಳ್ತೀನಿ ಅಂತ ಒಂದು ವಚನ ಹೇಳಿದ್ರಿ ನೀವು ಖಾನಾವಳಿಯಲ್ಲಿ. ಹಾಗಾದ್ರೆ ಅದು ಬೇಯ್ತಾ ಇರ್ಲಿ, ಮತ್ತೊಂದು ವಚನ ಹೇಳಿ ಅಮ್ಮ. ರಾಘವಾಗಿ ಹೇಳಕ್ ಬರಲ್ಲ, ಪರವಾಗಿಲ್ಲ. ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಣತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ. ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನಕ್ಕ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನಕ್ಕ. ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ. ಇದು ಮುಳಿಗೆ ಮಾರಯ್ಯ ಅವರ ವಚನ ಇದು. ಓಕೆ ಓಕೆ. ಎಂತ ಒಂದು ಅರ್ಥ ಅಂದ್ರೆ ಇದೆ ಅಲ್ವಾ? ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆ ಇಲ್ಲ ಯಾಕಂದ್ರೆ ಪರಮಾತ್ಮನ ಸೃಷ್ಟಿಕರ್ತ ಪರಮಾತ್ಮನ ಸೇವೆ ಮಾಡಿಕೊಂಡು ನಾವು ಪರಮಾತ್ಮನ ಸೇವೆ ಅಂದ್ರೆ ಇದೆ ಗುರುಲಿಂಗ ಜಂಗಮರ ಸೇವೆ. ನಾವು ಬಡವರು, ದೀನದಲಿತರು, ಹುಷಾರಿಲ್ಲವರು ಇಂಥವ್ರ ಸೇವೆ ಮಾಡಿದ್ರೆ ದೇವರ ಸೇವೆ ಅಂತೆ. ಅದನ್ನ ಮಾಡ್ಕೊಂಡಿದ್ರೆ ನಮ್ಗೆಲ್ಲ ತೃಪ್ತಿ, ಸಂತೋಷ, ಲಕ್ಷ್ಮಿ ಬಡತನ ತೋರೋದಿಲ್ಲ ಅಂತ ಹೇಳ್ತಾರೆ. ಒಳ್ಳೆಯ ಒಂದು ಅರ್ಥ ಇದೆ. ಅಂದ್ರೆ ಅಂತರಂಗ ಶುದ್ಧಿ ಇರಬೇಕು ಅಂತ, ಮನಸ್ಸು ಬಹಿರಂಗ ಶುದ್ಧ ಅಂತ ಹೇಳಿದಾರಲ್ಲ, ಆ ತರ ಶುದ್ಧಿ ಬಹಿರಂಗ ಶುದ್ಧಿ ಎರಡು ಇದ್ರೆ ನಾವು ತೃಪ್ತಿಯಿಂದ ಇರ್ತೀವಿ. ನಮ್ಗೆ ಎಷ್ಟಿರುತ್ತೆ ಅದ್ರಲ್ಲೇ ತೃಪ್ತಿಯಿಂದ ನೆಮ್ಮದಿಯಿಂದ ಇರ್ತೀವಿ. ಅಂದ್ರೆ ನಮ್ಗೆ ಹಣದ ಕೊರತೆ ಅನ್ಸೋದಿಲ್ಲ, ಗೊತ್ತಾಗೋದಿಲ್ಲ. ಆ ತರ ಒಂದು ಪ್ರತಿಯೊಂದು ವರ್ಷದ ಅರ್ಥ ಇದೆ, ಒಳ್ಳೊಳ್ಳೆ ಮೆಸೇಜ್ ಇದೆ ನಮ್ಗೆ ಸಿಗುವಂತದ್ದು ಜೀವನಕ್ಕೆ. ಓಕೆ, ಇದಾಗಿದೆಯಮ್ಮ? ಇದು ಆಗಿದೆ, ಇವಾಗ ನೋಡೋಣ. ಒಮ್ಮೆ ನೋಡ್ಬಿಡಿ. ಆಗಿದೆ ಅಲ್ವಾ? ಎಣ್ಗಾಯಿ ಎಣ್ಣೆಣ್ಣೆ ಚೆನ್ನಾಗಿ ಕಾಣ್ತಾ ಇದೆ. ಮಸಾಲೆ ಏನದು, ಎಣ್ಣೆ ಮತ್ತೆ ಮಸಾಲೆ ಎರಡರಲ್ಲೂ ಬೇಯಬೇಕು. ಓಕೆ, ಸೊ ಅದನ್ನ ತೆಗ್ದಿಟ್ಟು ಬಿಡೋದು. ಇನ್ನೇನು ಮಾಡ್ತೀರಾ ಈಗ? ಎಣ್ಗಾಯಿ ಅಂತೂ ರೆಡಿ ಆಯ್ತು. ಇವಾಗ ಇದ್ರ ಜೊತೆ ಈಗ ಅಕ್ಕಿ ರೊಟ್ಟಿ ಮಾಡಿ ಟೇಸ್ಟ್ ಕೊಡ್ತೀನಿ. ಓಕೆ, ಇದ್ರ ಜೊತೆ ಇದನ್ನ ತಿನ್ನೋದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತೀರಾ? ಓಕೆ ಅಮ್ಮ, ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಓಕೆ, ಅದಕ್ಕೆ ಏನೆಲ್ಲ ಅಂದ್ರೆ ಸಾಮಗ್ರಿಗಳು ಬೇಕು? ಅನ್ನ, ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಚೆನ್ನಾಗಿ ಮಿದ್ದು ಬಿಲ್ಲೆ ಮಾಡ್ಕೊಂಡ್ ಬಂದಿದ್ದೀನಿ. ಬರೇ ಎರಡು ಮತ್ತೆ ಉಪ್ಪು ಎರಡು ಪದಾರ್ಥ, ಒಂದು ಅಕ್ಕಿ ಹಿಟ್ಟು ಮತ್ತೆ ಅನ್ನ. ಹೇಗೆ ಮಾಡ್ಕೊಂಡ್ರಿ ಇದನ್ನ? ಅದನ್ನ ಅನ್ನ ಅಕ್ಕಿ ಹಿಟ್ಟು ಹಾಗೆ ಸಣ್ಣ ಮಿದ್ರೆ ದಪ್ಪ ಆಗುತ್ತೆ. ಸ್ವಲ್ಪ ಅನ್ನ ಬಿಸಿಗೆ ಇಟ್ಕೋಬೇಕು, ಸ್ವಲ್ಪ ನೀರು ಹಾಕಿ. ಅದು ಮೆತ್ತಗಾಗುತ್ತೆ. ಮೆತ್ತಗಾದ ತಕ್ಷಣ ಅದಕ್ಕೊಂಚೂರು ಉಪ್ಪು ಹಿಟ್ಟು ಹಾಕಿ ಮಸ್ಕೊಂಡ್ಬಿಡೋದು ಹಿಂಗೆ. ಆಮೇಲೆ ಇಟ್ಕೊಂಡು ಕಲ್ಸ್ಕೋಬೇಕು. ಒಲೆ ಇಟ್ಕೊಂಡು ಹಿಟ್ಟು ಹಾಕಿ ಅನ್ನ ಮೆತ್ತಗಾದ ತಕ್ಷಣ ಹಿಟ್ಟು ಉಪ್ಪು ಹಾಕಿ ಅಲ್ಲಿ ಮೊಗ್ಸ್ಕೊಳ್ಳೋದು ಹಿಂಗೆ. ಆಮೇಲೆ ಅದನ್ನ ಕೆಳಗಡೆ ತವಾಗ ಸುರುಕೊಂಡು ಮಿದ್ಬಿಟ್ಟು ಸ್ವಲ್ಪ ಬಿಸಿ ಇರುವಾಗ್ಲಿಂದ, ಅಂದ್ರೆ ತುಂಬಾ ಸುಡೋದಿದ್ರೆ ಬರಲ್ಲ, ಕೈಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಆದ ತಕ್ಷಣ ಮಿದ್ಕೊಟ್ಟು ಈ ತರ ಬಿಲ್ಲೆ ಮಾಡ್ಕೋಬೇಕು. ಅಂದ್ರೆ ಅನ್ನ ಜೊತೆ ಸ್ವಲ್ಪ ನೀರು ಹಾಕೊಳ್ಬೇಕು. ಮಿದ್ದಾದ್ಮೇಲೆ ನೀರು ಹಾಕ್ಬೇಕು. ಮೊದಲೇ ನೀರು ಹಾಕಿದ್ರೆ ಅನ್ನ ದಿಢೀಡಿ ಹಂಗೆ ಇರುತ್ತೆ. ಅನ್ನ ನೈಸ್ ಆಗ್ಬೇಕಲ್ವಾ? ಆಮೇಲೆ ಗಟ್ಟಿಗೆ ಮಿತ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಅದು ಎಷ್ಟು ಹದಕ್ಕೆ ಬೇಕೋ ಅಷ್ಟು ಬಿಲ್ಲೆ ಮಾಡ್ಕೊಳ್ಳೋದು. ಎಷ್ಟು ತೆಳಗಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ರೆ. ಇವಾಗ ತವಾ ಕೊಡಿ, ಒಲೆ ಮೇಲೆ ಇಡ್ತೀನಿ. ತವಾ ಒಲೆ ಹಚ್ಕೊಂಡ್ಬಿಡಿ. ಈಗ ನಮ್ಗೆ ಒಂದೊಂದ್ಸತಿ ಅನ್ನ ಏನಂದ್ರೆ ಮುಂಚಿನ ದಿನ ರಾತ್ರಿ ಮಾಡಿ ಉಳ್ದಿರುತ್ತೆ. ಎಲ್ಲರೂ ಕಾಮನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಚಿತ್ರಾನ್ನ ಮಾಡ್ಬಿಡ್ತಾರೆ. ಅದನ್ನ ನಾವು ಸ್ವಲ್ಪ ನೀರು ಹಾಕಿ ಬಿಸಿಗಿಟ್ಟು ರೊಟ್ಟಿ ಮಾಡ್ಬಿಡ್ತೀವಿ. ಹಿಟ್ಟು ಹಾಕಿ ಬೇಕಾದ್ರೆ ಮಿಕ್ಸಿಗೂ ಹಾಕೋಬಹುದು. ಅನ್ನ ಮಿಕ್ಸಿಗೂ ಹಾಕೊಂಡು ಹಂಗೆ ಬಿಸಿ ಮಾಡೋದು ಬೇಕಾಗಲ್ಲ. ಅವಾಗ ಮಿಕ್ಸಿಗೆ ಹಾಕೊಂಡು ಹಂಗೆ ಹಿಟ್ಟು ಹಾಕಿ ಉಪ್ಪು ಹಾಕಿ ಮೆದ್ಬಿಡ್ತಾರೆ. ಇದು ಕೊಡಿಲ್ಲ ತಂದು. ಇದು ತಟ್ಟೋದಲ್ವಾ ರೊಟ್ಟಿನ? ತಟ್ಟೋದಿಲ್ಲ, ಅದು ಹಿಂದೆಲ್ಲ ತಟ್ತಾ ಇದ್ರು. ಇವಾಗ ಮಿಷಿನ್ ಬಂದಿದೆ ನಮ್ಮ ಕಡೆ ಎಲ್ಲ. ಮಿಷಿನಲ್ಲಿ ಇಟ್ಟು ಪ್ರೆಸ್ ಮಾಡಿಬಿಡ್ತೀವಿ. ಪ್ರೆಸ್ ಮಾಡಿದರೆ ತೆಳ್ಳಗೆ ಬರುತ್ತೆ. ಇವಾಗ ಮಿಷಿನ್ ಇಲ್ಲಿ ಎಲ್ಲ ತುಂಬ ಭಾರ ಇರುತ್ತಲ್ಲ,
ಅದಕ್ಕಾಗಿ ಈ ಥರ ಬೇಸಿನ್ ಇಲ್ಲ ಅಂದರೆ ಈ ಥರ ಲಟ್ಸ್ಬಿಡ್ತೀವಿ. ಈ ಥರ ಎರಡು ಕವರ್ ಇಟ್ಕೊಂಡು ಮಧ್ಯದಲ್ಲಿ ಒಂದು ಎಣ್ಣೆ ಒಂದು ಕೈಯಲ್ಲಿ ಹಿಂಗೆ ಸವರ್ಕ್ಬೇಕು ಎರಡು ಕಡೆಗೂ. ಇದೀಗ ಎಣ್ಣೆ ಸವರ್ಕೊಂಡಿದ್ದೀರಾ? ಸವರಿದ್ದೀನಿ, ಎಣ್ಣೆ ಸವರಿದ್ದೀನಿ ಅದಕ್ಕೆ. ತುಂಬಾ ಸಾಫ್ಟ್ ಆಗಿ ಮಾಡ್ಕೋಬೇಕು ಅಲ್ವಾ, ಗಟ್ಟಿನೂ ಇರಬಾರ್ದು. ಹೌದು, ಗಟ್ಟಿ ಇದ್ರೆ ರೊಟ್ಟಿ ಗಟ್ಟಿ ಬಂದ್ಬಿಡುತ್ತೆ. ಸಾಫ್ಟ್ ಆಗಿದೆ, ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ತುಂಬಾ ಈಸಿಯಾಗಿ ಮಾಡ್ತಾ ಇದ್ದೀರಾ. ಸೊ ಇದು ಎಷ್ಟಮ್ಮ, ಒಂದು 50% ಅಂದ್ರೆ ಪ್ರಪೋರ್ಷನ್ ಎಷ್ಟು, ಅನ್ನ ಎಷ್ಟು, ಹಿಟ್ಟು ಎಷ್ಟಿದೆ ಇದರಲ್ಲಿ? ಒಂದು ಅಂದಾಜಿಗೆ ಒಂದು 50% ಇದ್ದಂಗಿದೆಯಾ? ಹಾ ಹೌದು. ತವಾ ಕಾದಿದೆ, ರೊಟ್ಟಿ ಹಾಕಿದ್ದೀನಿ. ತುಂಬಾ ಈಸಿಯಾಗಿ ಮಾಡಿದ್ರಮ್ಮ. ನಾನೇನೋ ನೀವು ರೊಟ್ಟಿ ತಟ್ತೀರಾ ಅದೆಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಹಿಂದೆಲ್ಲ ತಟ್ತಾ ಇದ್ರು, ಇವಾಗ ತಟ್ಟೋದು ಕಷ್ಟ ಅಂತಂದ್ಬಿಟ್ಟು ಈ ತರ ಈಸಿಯಾಗಿ ಇನ್ನೊಂದು ರೊಟ್ಟಿ ತಟ್ಟೋದಕ್ಕೆ ಎಲ್ರಿಗೂ ಬರಲ್ಲ, ಅದೊಂಥರ ಒಂದು ನ್ಯಾಕ್ ಗೊತ್ತಿರ್ಬೇಕು. ಇದನ್ನ ತಟ್ತಾರೆ, ನಾವು ಅಕ್ಕಿ ರೊಟ್ಟಿನೂ ಈ ಥರ ಆ ಥರ ತಟ್ಟಲ್ಲ. ಈ ಜೋಳದ ರೊಟ್ಟಿ ಮಾಡ್ತಾರಲ್ಲ ಅದು ತಟ್ತಾರೆ. ಅದು ನಮ್ಮ ಕಡೆ ಜೋಳ ಇಲ್ಲ, ನಾವು ಶಿವಮೊಗ್ಗದ ಕಡೆಯವರು. ನಮ್ಮ ಕಡೆ ಅಕ್ಕಿ ರೊಟ್ಟಿ ಮಾಡೋದೇ ಜಾಸ್ತಿ. ಹಾಗಾಗಿ ಕೈಯಲ್ಲಿ ತಟ್ತಾ ಇದ್ರು, ಅಂದರೆ ಹಿಟ್ಟಷ್ಟು ತಟ್ಟಲ್ಲ, ನೀರು ಹಚ್ಚಿ ತಟ್ತಾ ಇದ್ರು. ಹಿಂದೆಲ್ಲ ನಮ್ಮ ಅಮ್ಮ ಅವರೆಲ್ಲ ಮಾಡ್ತಾಯಿದ್ರು. ಅದು ನಾವು ಅದೇ ಥರ ಮಾಡ್ತಿದ್ವಿ. ಈಗ ಆಧುನಿಕ ಯುಗದಲ್ಲಿ ಮಿಷಿನೇ ಬಂದುಬಿಟ್ಟಿದೆ ಪ್ರೆಸ್ ಮಾಡೋದು. ಈ ಥರನೇ ಮಾಡೋದೇ ಒಳ್ಳೇದು, ಈಸಿಯಾಗಿ ಆಗ್ಬಿಡುತ್ತೆ. ಎರಡು ಕವರ್ ತೊಗೊಂಡು ಎಣ್ಣೆ ಹಚ್ಕೊಂಡ್ಬಿಟ್ರೆ ಈಸಿ. ಎಣ್ಣೆನೂ ಬೇಕಾಗಲ್ಲ ಹೆಚ್ಚಿಗೆ. ಪುರಿ ಮೆಲ್ಲ ಇದೆ, ಜಾಸ್ತಿ ಇಲ್ಲ, ಇರಲಿ, ಅಷ್ಟೇ ಇರಲಿ. ಬೇಡವಾ? ಈ ಅಕ್ಕಿ ರೊಟ್ಟಿ ಅಂದ್ರೆ ಇದು ಈಗ ನೀವು ಅನ್ನದ್ದು ಮಾಡಿದಾಗೆ ಬೇರೆ ಇನ್ನೇನಾದ್ರೂ ಬರೀ ಹಿಟ್ಟೆ ನೀರಿಟ್ಟು ಒಕ್ಕರ್ಸ್ಕೊಂಡು ಮಾಡ್ಬೋದು. ಬರೀ ಹಿಟ್ಟಿಂದೇ ಮಾಡ್ಬೋದು. ಈಗ ಅನ್ನ ಇಲ್ಲ ಅಂದ್ರೆ ಸಾಕು, ಬರೀ ಅಕ್ಕಿಯಲ್ಲೂ ಮಾಡ್ಬೋದು. ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ಬೋದು. ಸರಿ, ಇದು ರೆಡಿ ಆಗಿದೆ. ಇನ್ನೊಂದು ಮಾಡ್ಕೊಂಡ್ಬಿಡ್ತೀರಾ? ನೀವು ಜೋಳದ ರೊಟ್ಟಿ ಎಲ್ಲ ಮಾಡೋದಿಲ್ವಾ ಮನೇಲಿ? ಇಲ್ಲ, ನಮ್ಮ ಕಡೆ ಅಕ್ಕಿ ರೊಟ್ಟಿನೇ ಜಾಸ್ತಿ. ಹಾಗೆ ಜೋಳದ ರೊಟ್ಟಿ ಟ್ರೈ ಮಾಡಿದ್ರು ಬರಲ್ಲ ಆ ಥರ ಬಡಿಯಕ್ಕೆ ನಮಗೆ. ಅದು ಒಂಥರ ಹಿಟ್ಟು ಹಾಕಿ ಬಡಿತಿರ್ತಾರೆ. ಅದು ಕಲೆ ಕೌಶಲ್ಯ ಅಂತಾನೆ ಹೇಳ್ಬೋದು. ಅದು ಎಲ್ರಿಗೂ ಅಷ್ಟೊಂದು ಬರೋದಿಲ್ಲ. ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಸ್ವಲ್ಪ ಒಂದು 25% ಬಂದಿದೆ, 75% ಬಾಕಿ ಬಂದಿಲ್ಲ. ಓಕೆ, ನೋಡೋಣ. 100% ಆದ್ಮೇಲೆ ಖಾನಾವಳಿಗೆ ಬಂದು ಮಾಡಿ ತೋರಿಸ್ಬಿಡಿ, ನಮಗೂ ಗೊತ್ತಿಲ್ಲ ಮಾಡೋದಕ್ಕೆ. ಇದು ಆಗೋಷ್ಟೊತ್ತಿಗೆ ಎಣ್ಗಾಯಿ ಸ್ವಲ್ಪ ಬಿಸಿ ಇರೋದು ತಣ್ಣಗಾಗಿ ರೆಡಿ ಇರುತ್ತೆ. ಹೌದು. ಸೊ ಯೂಶಲಿ ಇದೇ ಕಾಂಬಿನೇಷನ್ ಮನೇಲಿ ಮಾಡೋದು, ಅಕ್ಕಿ ರೊಟ್ಟಿ ಮತ್ತೆ ಎಣ್ಗಾಯಿ ಪಲ್ಯ ಇಲ್ಲದೆ ಇದ್ರೆ ಬೇರೆ ಏನ್ ತರಕಾರಿ ಆದ್ರೂ ಪಲ್ಯ ಮಾಡ್ತೀವಿ ನಾವು. ಇದು ಈಗ ಬದನೆಕಾಯಿ ಬದಲು ಬೇರೆ ಏನಾದ್ರು ತರಕಾರಿ? ಹೀರೆಕಾಯಿನೂ ಇದೇ ತರ ಮಾಡ್ತಾರೆ, ಎಣ್ಗಾಯಿ ತರ ಮಾಡ್ತಾರೆ. ಸಣ್ಣದ ಹೀರೆಕಾಯಿ ಇರಬೇಕು, ಎಳೆದು. ಆಮೇಲೆ ಬೇರೆ ಎಲ್ಲ ಸುಮ್ಮನೆ ಮಸಾಲೆ ಹಾಕಿ ಮಾಡ್ತೀವಿ ಅಷ್ಟೇ. ಪಲ್ಯ, ಹುಡ್ಲಿಕಾಯಿ ಪಲ್ಯ ರೌಂಡ್ ರೌಂಡ್ ಕಟ್ ಮಾಡ್ಕೊಂತೀರಾ? ಇಷ್ಟು ಹಂಗೆ ಇದೇ ತರ ಸ್ಟಫ್ ತರ ಮಾಡ್ತೀರಾ? ಕಟ್ ಮಾಡ್ಕೊಂಡು ಆರಿಸ್ತೀನಿ. ಇವಾಗ ಈ ರೊಟ್ಟಿ ಆಗಿದೆ. ಓಕೆ, ಇದು 2 ಪದ್ರ ಆಗ್ತಿತ್ತು, ಆಗಿಲ್ಲ 2 ಪದ್ರು, ಆದರೆ ಬೆಂದಿದೆ ಚೆನ್ನಾಗಿ. ಸ್ಮೂತಾಗಿರುತ್ತೆ. ಸೊ ಬೆಂದಿದೆಯಲ್ಲಮ್ಮ, ಅಷ್ಟು ಸಾಕು. ಪದ್ರ ಇಲ್ಲದಿದ್ರು ಬೇಯಬೇಕು ಚೆನ್ನಾಗಿ. ಹೌದು, ಬೆಂದಿದೆ. ತುಂಬಾ ಸಾಫ್ಟ್ ಆಗೇನೆ ಕಾಣ್ತಾ ಇದೆ. ಸೊ ಇನ್ನು ರುಚಿ ನೋಡ್ಬೋದಾ? ಪ್ಲೇಟ್ ಕೊಡಿ. ಓಕೆ, ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟಿದೀವಿ. ಸೊ ಎಣ್ಗಾಯಿಗೆ ಪಲ್ಯ ಬೌಲ್ ರೆಡಿ ಇದೆ, ಎಣ್ಗಾಯಿ ಪಲ್ಯಕ್ಕೆ. ಈಗ ಸ್ವಲ್ಪ ಗಟ್ಟಿ ತರ ಆಗ್ಬಿಟ್ಟಿದೆ ಅಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಗಾಗಿದೆ. ರೊಟ್ಟಿ ಇದ್ರ ಜೊತೆ ಅದರಲ್ಲೇ ಇದೆ. ರೊಟ್ಟಿ ಪಲ್ಯ ರೆಡಿ ಇದೆ. ರುಚಿ. ಓಕೆ, ಅಕ್ಕಿ ರೊಟ್ಟಿ ಎಣ್ಗಾಯಿ ಪಲ್ಯ ತುಂಬಾ ದಿನದಿಂದ ಕಾಯ್ತಾ ಇದ್ದೆ, ಯಾರಾದ್ರೂ ಒಳ್ಳೆ ರುಚಿಯಾದ ಅಕ್ಕಿ ರೊಟ್ಟಿ ಎಣ್ಗಾಯಿ ಮಾಡ್ಕೊಡ್ತಾರೆ ಅಂತ. ಇವತ್ತು ನೀವು ಮಾಡ್ತಾ ಇದ್ದೀರಾ. ಯಾಕಂದ್ರೆ ನಮ್ಗೆಲ್ಲ ಎಣ್ಗಾಯಿ ಮಾಡೋದಕ್ಕೆ ಬರಲ್ಲ. ಮನೇಲಿ ಹೋಗಿ ಟ್ರೈ ಮಾಡ್ಬೇಕು. ಒಂದ್ಸತಿ ಮಸಾಲೆ ತಗೊಂತೀನಿ, ಇನ್ನೊಂದ್ಸತಿ ತಣ್ಣಗಾಗಿರುತ್ತೆ, ಅವಾಗ ಬದನೆಕಾಯಿ ತಿಂದು ನೋಡ್ತೀನಿ. ಅದ್ಭುತವಾಗಿದೆ ಅಮ್ಮ. ಎಣ್ಗಾಯಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳ್ದಾಗೆ ಕಾಯ್ತಾ ಇದ್ದೆ. ಇವತ್ತು ತುಂಬಾ ರುಚಿಯಾಗಿದೆ. ಇನ್ನು ಬದನೆಕಾಯಿ ತಗೊಂಡು ನೋಡ್ತೀನಿ. ಕರೆಕ್ಟ್
ಎಲ್ಲದೂ ಚೆನ್ನಾಗಿದೆ ಅಮ್ಮ. ಅದರಲ್ಲಿ ಉಪ್ಪು, ಖಾರ, ಹುಳಿ, ಸ್ವಲ್ಪ ಸಿಹಿ ಪರ್ಫೆಕ್ಟ್ ಆಗಿದೆ. ಅಕ್ಕಿ ರೊಟ್ಟಿ ಇದು ಊಟಕ್ಕೆ ಅನ್ನನೂ ಬೇಡ, ಇನ್ನೇನು ಬೇಡ, ತುಂಬಾ ರುಚಿಯಾಗಿದೆ ಅಮ್ಮ. ಇದನ್ನು ಅನ್ನಕ್ಕೂ ಕಲ್ಸ್ಕೊಂಡು ಊಟ ಮಾಡ್ಬೋದು. ಪಲ್ಯನ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಎಣ್ಗಾಯಿ ಹಾಕೊಂಡ್ರೆ ಅದು ಒಳ್ಳೆ ಒಂದು ಮಧ್ಯಾಹ್ನದ ಊಟ. ತುಂಬಾ ರುಚಿಯಾದ 2 ಅಡುಗೆಗಳನ್ನ ಮಾಡ್ಕೊಟ್ಟಿದ್ದೀರಾ, ಎಣ್ಗಾಯಿ ಮತ್ತೆ ಅಕ್ಕಿ ರೊಟ್ಟಿ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣು ಶರಣ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಖಂಡಿತ ತಪ್ಪದೇ ಇದನ್ನು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.